ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಜುಲೈ ತಿಂಗಳದ ಮಾಸ ಭವಿಷ್ಯವನ್ನ ಈ ನಮ್ಮ ವಿಡಿಯೋದಲ್ಲಿ ಒಂದು ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ. ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಮೇಷರಾಶಿಗಳ ಗ್ರಹಗತಿಗಳನ್ನ ಅಥವಾ ಬೇರೆ ತರದ ಇವುಗಳನ್ನೆಲ್ಲ ನಾವು ಚಿಂತನೆಯನ್ನ ಮಾಡಬೇಕಾದ್ರೆ ಗ್ರಹಗಳ ಅವಲೋಕನವನ್ನ ಮಾಡ್ಕೊಳ್ಬೇಕು. ಯಾವ ಗ್ರಹ ಎಲ್ಲಿದೆ, ಯಾವ ಸ್ಥಾನಮಾನಗಳನ್ನ ಅಲಂಕರಿಸಿ ನಮ್ಮ ರಾಶಿಗಳಿಗೆ ಶುಭ ಮತ್ತು ಅಶುಭ ಫಲಗಳನ್ನ ನೀಡ್ತಾ ಇದೆ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಮೇಷರಾಶಿಯವರಿಗೆ 2ನೇ ಮನೆ ಅಂದ್ರೆ ವೃಷಭ ರಾಶಿಯಲ್ಲಿ ಕುಜ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗೆ ಮಿಥುನ ರಾಶಿಯಲ್ಲಿ ರವಿ, ಬುಧ ಮತ್ತು ಚಂದ್ರ. ಹಾಗೆ ಕರ್ಕಾಟಕದಲ್ಲಿ ಗುರುಗ್ರಹವು ಉಪಸ್ಥಿತನಾಗಿದ್ದು, ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು, ಹಾಗೆ ಕುಂಭದಲ್ಲಿ ರಾಹು ಮತ್ತೆ ಶನಿ. ಇವು ಗೋಚಾರದ ಸ್ಥಿತಿಗತಿಗಳು ಹೇಳತಕ್ಕಂಥದ್ದು ನಾವು ಕರೆಯಲ್ಪಡ್ತೇವೆ. ಹಾಗಾದ್ರೆ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನು ವಿಶೇಷ ಇದೆ ಹೇಳತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿಯಾಧಿಪತಿ ಬಂದು ಕುಜ. ಕುಜ ಭೂಮಿಗೆ ಸಂಬಂಧಪಟ್ಟಂತ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಅಧಿಪತಿಯಾಗಿರ್ತಾನೆ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಅದರನ್ನ ಕ್ರಯ ಮತ್ತು ವಿಕ್ರಿಯ, ಧನ ಆಗಮನ ಮತ್ತು ನಿರ್ಗಮನ, ಇವು ಎರಡರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಿಸಿ ಒಂದು ಒಳ್ಳೆ ರೀತಿಯ ವ್ಯವಹಾರಕ್ಕೆ ಸ್ಫೂರ್ತಿದಾಯಕವಾಗಿ ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಇರತಕ್ಕಂಥ ಗ್ರಹ. ಅದು ಈ ಜುಲೈ ತಿಂಗಳಲ್ಲಿ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತ ವ್ಯವಹಾರ ತುಂಬಾ ಚೆನ್ನಾಗಿ ಒದಗಿ ಬರುತ್ತೆ, ಆಗುತ್ತೆ ಮತ್ತು ಕೂಡ ನಿಮಗೆ ಅದು ಕೈ ಹಿಡಿಯತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಸಿನಿಮಾ ರಂಗಸ್ಥಳವನ್ನು ನಾವು ಯೋಗಾಯುಗಳನ್ನ ಪರಿಶೀಲನೆ ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಲೆ, ಸಂಗೀತ ಅಥವಾ ಸಾಹಿತ್ಯ, ಬರಹಗಾರರು, ಇನ್ನಿತರದ ಒಂದಷ್ಟು ಕ್ರೋಢೀಕರಣ 10 ಜನ ಸೇರಿಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ, ಅದಕ್ಕೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಹೊಸದಾಗಿ ಶಾರ್ಟ್ ವಿಡಿಯೋ ಇರಬಹುದು ಅಥವಾ ಪೂರ್ತಿ ಸಿನಿಮಾ ಇರಬಹುದು. ಈ ತರದ ಒಂದಷ್ಟು ಸಿನಿಮಾ ರಂಗದಲ್ಲಿ ಜನಪ್ರಿಯತೆಯನ್ನ ಗಳಿಸುವಂತಹ ಹೆಚ್ಚು ಅವಕಾಶಗಳಿದೆ. ಹಾಗೆಯೇ ನಟ ನಟಿಯರಿಗೂ ಕೂಡ ಒಂದು ಸುವರ್ಣ ಅವಕಾಶ, ಫಲಗಳು ಕೂಡ ಲಭಿಸುತ್ತಾ ಇರುತ್ತೆ. ಮತ್ತೆ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಗುರುವಿನ ಒಂದು ಕೃಪೆ, ಗುರುವಿನ ಮಹಾಯೋಗ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಫಲವನ್ನ ನೀಡ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಇನ್ನು ರಾಜಕೀಯ ಕ್ಷೇತ್ರ ಹೇಳತಕ್ಕಂಥದ್ದು. ಸಾಮಾನ್ಯವಾಗಿ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನ ಪಡಿಬೇಕು, ಸ್ಥಾನಗಳನ್ನ ಅಲಂಕರಿಸಿಕೊಳ್ಬೇಕು, ಜನರ ಹಿತವನ್ನ ಅಥವಾ ಬೇರೆ ತರದ ಒಂದು ಸೇವೆಯನ್ನ ಸಮಾಜದಲ್ಲಿ ಕೊಡ್ತಕ್ಕಂಥದ್ದು, ಹೀಗೆ ಇವೆಲ್ಲವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಶಾವಾದಿಯಾಗಿ ನಿರಂತರವಾಗಿ ಒಂದು ಕಾರ್ಯಕರ್ತನ ಕೆಲಸಗಳನ್ನ ಮಾಡಿಕೊಂಡು ಹೋರಾಟವನ್ನ ಮಾಡಿಕೊಂಡು ಏನೋ ಒಂದು ಸ್ಥಾನವನ್ನ ಪಡೆದುಕೊಳ್ಳಲಿಕ್ಕೆ ಸಹಕಾರಿಯಾಗಿರುತ್ತೆ. ಬಲಿಷ್ಠವಾದಂತಹ ಯೋಗ, ಬಲಿಷ್ಠವಾಗಿರ್ತಕ್ಕಂತಹ ಗ್ರಹಗತಿ ಇವೆಲ್ಲವೂ ಕೂಡ ನಿಮ್ಮ ಯೋಗಗಳಲ್ಲಿ ಇರತಕ್ಕಂಥದ್ದು. ಇದಕ್ಕೆ ವಿಶೇಷವಾಗಿ ಗುರು ಮತ್ತೆ ಶನಿ, ರಾಹು, ಕೇತುಗಳ ಬಲಾಬಲವು ಕೂಡ ಇರುವುದರಿಂದ ನಿಮಗೆ ಅದರಲ್ಲಿ ಒಳ್ಳೆ ಸ್ಥಾನಾವಕಾಶಗಳು ಕೂಡ ಸಿಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ.
ಇನ್ನು ಮಕ್ಕಳ ವಿದ್ಯಾರ್ಥಿನಿಯರ ಜೀವನದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರತಕ್ಕಂಥದ್ದು, ಹೆಚ್ಚೆಚ್ಚು ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥದ್ದು ಅಥವಾ ದೇಶ ವಿದೇಶದಲ್ಲಿ ಹೋಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಓದುವಂಥದ್ದು. ನೋಡಿ, ನಿಮ್ಮ ಯೋಗಗಳು ತುಂಬಾ ಚೆನ್ನಾಗಿರುವುದರಿಂದ ಮಾಸ್ಟರ್ ಡಿಗ್ರಿ ಮಾಡ್ತಕ್ಕಂಥದ್ದು, PhD ಮಾಡ್ತಕ್ಕಂಥದ್ದು ಅಥವಾ IAS, KS ಈ ತರದ ಒಂದಷ್ಟು ಒಳ್ಳೆ ಒಂದು ಶೈಕ್ಷಣಿಕ ಸಂಬಂಧಪಟ್ಟಂತ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಯೋಗಗಳಿದೆ. ಇದೆಲ್ಲವೂ ಯೋಗವನ್ನು ಬರಲಿಕ್ಕೆ ನಿಮ್ಮ ಪೂರ್ವಜರ ಪುಣ್ಯವಾಗಿರುತ್ತೆ ಅಂತ ಕೂಡ ಹೇಳಿದ್ರೆ ತಪ್ಪಾಗಲಾರದು. ಅದು ಕೂಡ ಯಶಸ್ಸು ಮತ್ತೆ ಫಲವನ್ನು ಕೂಡ ನೀಡುತ್ತೆ ಅಂತಕ್ಕಂಥದ್ದು. ಇನ್ನು ಆರೋಗ್ಯದ ಕಡೆಗೆ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗತ್ತೆ, ಈ ರಾಹು ಮತ್ತೆ ಕೇತು ಎಲ್ಲೋ ಒಂದ್ ಕಡೆ ವಾತ, ಪಿತ್ತ, ಕಫ ಈ ತರದ ಬಾಧಕಾಧಿಪತಿ ಯೋಗಗಳಿದ್ದಾಗ, ಗ್ರಹಗಳ ಮೇಲೆ ನಮ್ಮ ಪರಿಣಾಮವನ್ನು ಬಿದ್ದಾಗ ಆರೋಗ್ಯದಲ್ಲಿಯೂ ಕೂಡ ಏರುಪೇರು ಉಂಟಾಗತಕ್ಕಂಥದ್ದು. ಅನೇಕ ದಿನಗಳಿಂದ ಆರೋಗ್ಯದ ವಿಚಾರವಾಗಿ ಕಷ್ಟಗಳನ್ನ, ನಷ್ಟಗಳನ್ನ ಅನುಭವಿಸ್ತಾ ಇದ್ದೀರಿ. ಆದರೆ ಜುಲೈ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ. ವೈದ್ಯಕೀಯ ಚಿಕಿತ್ಸೆ, ಶಾಸ್ತ್ರ ಚಿಕಿತ್ಸೆ ಮೂಲಕ ನಿಮಗೆ ಅದು ಪರಿಹಾರವೂ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಸಮಾಧಾನಕರವಾಗಿ ಸಂತೋಷದಾಯಕವಾಗಿಯೂ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಆರೋಗ್ಯವು ಕೂಡ ಜುಲೈ ತಿಂಗಳಲ್ಲಿ ಸುಧಾರಣೆಯನ್ನ ಕಂಡು ಒಂದು ಸಂತೋಷದಾಯಕವಾಗಿರುತ್ತೆ. ಹಾಗೆ ಇನ್ನು ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕಂದ್ರೆ ಸರ್ಕಾರ ಕೆಲಸ ಆಳತಕ್ಕಂಥದ್ದು. ಅನೇಕ ಬಹುದಿನಗಳ ಸರ್ಕಾರಿ ಕೆಲಸಕ್ಕೆ ನೀವು ಅಟೆಂಡ್ ಆಗ್ತಾ ಇದ್ದೀರಿ, ಪರೀಕ್ಷೆಗಳನ್ನ ಬರೆದಿದ್ದೀರಿ, ಆದ್ರೂ ಕೂಡ ಯಶಸ್ಸು ಸಿಗ್ತಾ ಇಲ್ಲ ಹೇಳತಕ್ಕಂಥ ಒಂದು ಕನಸಿರುತ್ತೆ. ಯಾವಾಗ ನಿಮ್ಮ ಕನಸು ನೆನಸೇರುತ್ತೆ, ಯಾವಾಗ ನನಸಾಗತ್ತೆ ಹೇಳ್ತಕ್ಕಂಥ ಎಲ್ಲವೂ ಕೂಡ ಇಲ್ಲಿ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ರವಿ ಮತ್ತೆ ಬುಧ ಇರೋದ್ರಿಂದ ಇದಕ್ಕೆ ಬುಧಾದಿತ್ಯ ಯೋಗ ಅಂತ ಕೂಡ ಹೇಳಲ್ಪಡುತ್ತೆ. ಈ ಯೋಗದಿಂದ ನಿಮಗೆ ಸರ್ಕಾರಿ ಕೆಲಸ ಸಿಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಹಣಕಾಸಿನ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು ಅಂತಿದ್ರೆ, ಹಣ ಬರುವಂಥದ್ದು, ಹೋಗುವಂಥದ್ದು, ಹಣ ಸ್ಥಿರವಾಗಿ ನಿಲ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಕೂಡ ನಿಮಗೆ ಒಂದು ಮನಸ್ಸಿಗೆ ಅಸಮಾಧಾನಕರವಾಗಿರುತ್ತೆ. ಇಲ್ಲಿ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಗ ತುಂಬಾ ಚೆನ್ನಾಗಿರುವುದರಿಂದ ಜುಲೈ ತಿಂಗಳಲ್ಲಿ ಹಣಕಾಸಿನ ಸಮಸ್ಯೆ ನಿಮಗೆ ದೂರವಾಗುತ್ತೆ. ಸಾಲ ಬಾಧೆ ಇರಬಹುದು, ಋಣ ಬಾಧೆ ಇರಬಹುದು, ಇನ್ನಿತರದ ಬಾಧಕಾಧಿಪತಿ ಇವೆಲ್ಲವೂ ಕೂಡ ದೂರವಾಗಿ ಒಂದು ಒಳ್ಳೆಯ ರೀತಿಯಾದಂತಹ ಯೋಗಗಳು ಕೂಡ ನಿಮಗೆ ಸಿಗಲಿದೆ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಚಿಂತನೆ ಮಾಡಬೇಕು, ಅಥವಾ ನಿಮಗೆ ಅನೇಕ ರೀತಿಯ ತೊಡಕುಗಳು ಎಲ್ಲೋ ಇದ್ರೆ ಖಂಡಿತವಾಗಿ ಓಂ ದುರ್ಗಾಯೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನ ಪ್ರತಿದಿನ 11 ಬಾರಿ ಪಠನೆ ಮಾಡಿ. ಅಷ್ಟೇ ಅಲ್ಲ, ಇನ್ನು ವೀಕ್ಷಕರೇ, ಒಂದು ವಿಶೇಷವಾಗಿರ್ತಕ್ಕಂಥ ಗೌರಿಬಿದನೂರಲ್ಲಿ ಒಂದು ಆಂಜನೇಯ ಸ್ವಾಮಿ ಇದೆ. ಅದು ಅತ್ಯಂತ ಜನಪ್ರಿಯತೆ ಮತ್ತು ಕ್ಷಿಪ್ರವಾಗಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರ್ತಕ್ಕಂಥದ್ದು. ನೀವು ಮನಸ್ಸಿನಲ್ಲಿ ಅಂದುಕೊಂಡಂತ ಕೆಲಸ ಕಾರ್ಯಗಳನ್ನ ಪೂರೈಸ್ತಕ್ಕಂಥ ಒಂದು ವಿಶೇಷ ಆಂಜನೇಯ ಅದು. ಅಂತಹ ಆಂಜನೇಯನ ದರ್ಶನವನ್ನ ಮಾಡಿದರೆ ಅಥವಾ ಅಲ್ಲಿ ಹೋಗಿ ಏನಾದರೂ ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನ ಆಂಜನೇಯ ಹತ್ರ ನಿವೇದನೆಯನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಎಲ್ಲ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗತ್ತೆ ಇರತಕ್ಕಂಥದ್ದು. ಕಾಟನ ಕಲ್ಲು ಆಂಜನೇಯ ಹೇಳತಕ್ಕಂಥದ್ದು ಗೌರಿಬಿದನೂರಲ್ಲಿ ಇರ್ತಕ್ಕಂಥದ್ದು. ಶನಿವಾರ ಆ ಆಂಜನೇಯನ ದರ್ಶನ ಮಾಡಿ. ಅಷ್ಟೇ ಅಲ್ಲ, ನೀವು ಹೋಗಬೇಕಾದ್ರೆ ಆಂಜನೇಯನಿಗೆ ಸಿಂಧೂರವನ್ನ ತೆಗೆದುಕೊಂಡು ಹೋಗಿ ಆಂಜನೇಯನಿಗೆ ಸಮರ್ಪಣೆ ಮಾಡಿ. ನಿಮ್ಮ ಕೆಲಸ ಎಷ್ಟೇ ಕಷ್ಟಕರವಾದಂತಹ ಕೆಲಸ ಇದ್ರೂ ಕೂಡ ಅದು ಕ್ಷಿಪ್ರವಾಗಿ ಪರಿಹಾರ ಆಗಿ ನಿಮ್ಮಂತೆ ಫಲಪ್ರದವಾಗತ್ತೆ ಅಂತ ಹೇಳ್ತಾ, ವೀಕ್ಷಕರಿಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.